ಧರ್ಮಸ್ಥಳ ಪ್ರಕರಣಗಳ ಬೆನ್ನತ್ತಿರುವ ಎಸ್ಐಟಿ ನಾನಾ ವಿಷಯಗಳನ್ನು ಪತ್ತೆ ಹಚ್ಚುತ್ತಿದೆ. ಬಂಗ್ಲಾಗೂಡದಲ್ಲಿ ತಡಕಾಡಿ ಅಸ್ಥಿಗಳನ್ನು ಪತ್ತೆ ಹಚ್ಚಿ ಇದೀಗ ಆ ಅಸ್ಥಿ ಯಾರದ್ದು ಅನ್ನೋದು ಗೊತ್ತಾಗಿದೆ. ಬಂಗ್ಲೆಗುಡ್ಡದಲ್ಲಿ ಸಿಕ್ಕ ಅಸ್ಥಿ ಪಂಜರ ಮೂಲ ಪತ್ತೆ. ಎಸ್ಐಟಿ ಭೇಟಿಯಾದ ಆದಿಶೇಷ ಕುಟುಂಬ. ತೀವ್ರ ಕುತೂಹಲ ಮೂಡಿಸಿರುವ ಧರ್ಮಸ್ಥಳದ ಬಂಗ್ಲೆಗುಡ್ಡ ಕಾಡಿನಲ್ಲಿ ಪತ್ತೆಯಾದ ಅಸ್ಥಿ ಪಂಜರಕ್ಕೆ ಸಂಬಂಧಿಸಿದಂತೆ ಮಹತ್ವದ ಸುಳಿವು ಲಭ್ಯವಾಗಿದೆ. ಅಸ್ಥಿ ಪಂಜರ ಶೋಧದ ವೇಳೆ ದೊರೆತ ಚಾಲನಾ ಪರವಾನಗಿ ಆಧಾರದ ಮೇಲೆ ಎಸ್ಐಟಿ ಅಧಿಕಾರಿಗಳು ತುಮಕೂರು ಜಿಲ್ಲೆಯ ಕುಟುಂಬವೊಂದಕ್ಕೆ ವಿಚಾರಣೆಗೆ ಹಾಜರಾಗುವಂತೆ ಸೂಚನೆ ನೀಡಿದರು. ಸೂಚನೆ ಬೆನ್ನಲ್ಲೇ ಕುಟುಂಬವು ನಿನ್ನೆ ಎಸ್ಐಟಿ ಭೇಟಿ ಮಾಡಿದೆ. ಗುರುತು ಪತ್ತೆಯಾದ ವ್ಯಕ್ತಿಯು ತುಮಕೂರು ಜಿಲ್ಲೆಯ ಗುಬ್ಬಿ ತಾಲೂಕಿನ ಆದಿಶೇಷ ನಾರಾಯಣ ಎಂಬುದು ಗೊತ್ತಾಗಿದೆ. 15 ವರ್ಷದ ಹಿಂದೆಯೇ ಕಾಣೆಯಾಗಿದ್ದ ಆದಿಶೇಷ. ಧರ್ಮಸ್ಥಳದ ಬಂಗ್ಲೆಗುಡ್ಡದ ರಹಸ್ಯ ಬಯಲಾಗಿದೆ. ಗುಬ್ಬಿ ಮೂಲದ ಆದಿಶೇಷ ನಾರಾಯಣ ಅನ್ನೋರು ಭೋಜಯ್ಯ ಚೆನ್ನಯ್ಯ ದಂಪತಿಯ ಮಗ. 15 ವರ್ಷದ ಹಿಂದೆಯೇ ಕಾಣೆಯಾಗಿದ್ದ ಆದಿಶೇಷ ನಾರಾಯಣ ನಮ್ಮ ಬಾಲ್ಯದ ಗೆಳೆಯ. 1ನೇ ತರಗತಿಯಿಂದ 5ನೇ ತರಗತಿವರೆಗೂ ಏನು ಇಲ್ಲಿ ಕಾಣ್ತಿದೆ ಹಳೆ ಸ್ಕೂಲು ಸರ್ಕಾರಿ ಪ್ರಾಥಮಿಕ ಪಾಠಶಾಲೆ ದಾಸರಕಲ್ಲಹಳ್ಳಿ ಸ್ಕೂಲಲ್ಲಿ ನಮ್ಮ ಜೊತೆಯಲ್ಲೇ ಓದಿದ್ದು. ಬಟ್ ಅವನು ಸುಮಾರು 7ನೇ ತರಗತಿವರೆಗೂ ನಮ್ಮೂರಲ್ಲೇ ಕಡಬಾದ ಗ್ರಾಮದಲ್ಲಿ ಓದ. ನಂತರದಲ್ಲಿ ಅವನು ಬೆಂಗಳೂರಿಗೆ ಹೋಗ್ತೀನಿ ಅಂತ ಅವ್ರ ಅಕ್ಕ ಭಾವ ಇದ್ದಾರೆ ಬೆಂಗಳೂರಲ್ಲಿ ಅಂತ ಓದವನು ತುಂಬ ದಿನಗಳ ನಂತರ ಊರಿಗೆ ಬಂದ. ಆದಿಶೇಷ ಬರ್ತಾನೆ ಅಂತ ಹೆತ್ತವರು ಬದುಕ್ತಿದ್ದಾರೆ. ಸುಮಾರು 2017ನೇ ಇಸ್ವಿಯಿಂದ ಹಿಡಿದಿದ್ದು ಇಲ್ಲಿವರೆಗೂ ನಮ್ಮೂರಿಗೆ ಬಂದಿಲ್ಲ. ಅವನು ಎಲ್ಲಿದ್ದಾನೆ ಏನಿದ್ದಾನೆ ಅಂತ ಅನ್ನೋದು ಗೊತ್ತಿಲ್ಲ. ಆದರೆ ಅವ್ರ ಅಪ್ಪ ಅಮ್ಮ ಇದುವರೆಗೂ ಅವನು ಎಲ್ಲೋ ಒಂದು ಕಡೆ ಚೆನ್ನಾಗಿದ್ದಾನೆ ಬರ್ತಾನೆ ಅನ್ನೋ ಒಂದು ಆಶಾಭಾವನೆಯಿಂದ ಬದುಕ್ತಾ ಇದ್ದಾರೆ. ಆದರೆ ಈಗ ಇತ್ತೀಚೆಗೆ ನಡ್ತಿರ್ತಕ್ಕಂಥ ಏನು ಧರ್ಮಸ್ಥಳದ ಬಂಗ್ಲೆಗುಡ್ಡ ಇದರಲ್ಲಿ ನಡೀತಿರ್ತಕ್ಕಂಥ ವಿಚಾರದಲ್ಲಿ ಅವನೊಂದು ಅಸ್ಥಿ ಪಂಜರ ಸಿಕ್ಕಿದೆ, ಒಂದು DL ಸಿಕ್ಕಿದೆ ಅಂತ ಹೇಳ್ಬಿಟ್ಟು ಏನು ನಡೀತಾ ಇದೆ ಅದು ಸುಳ್ಳಾಗಲಿ, ನಾವು ಅವನು ಮತ್ತೆ ಬದುಕು ಬರಲಿ ಅಂತೇಳಿ ಗ್ರಾಮಸ್ಥರಾದ ನಾವುಗಳು ಆ ದೇವರಲ್ಲಿ ಪ್ರಾರ್ಥನೆ ಮಾಡ್ಕೊಳ್ತೀವಿ. 15 ವರ್ಷವನಿದ್ದಾಗಲೇ ಓಡಿ ಹೋಗಿದ್ದ. ಅವ್ರ ತಂದೆಯರು ನಾವು ಪರಿಚಯ. ಅವರ ಅಪ್ಪರು ಗಾರೆ ಕೆಲಸ ಮಾಡ್ತಿದ್ರು, ಬಾವಿ ಕಟ್ತಿದ್ರು, ಕಲ್ಲು ಹೊಡಿತಿದ್ರು, ತೋಟನೂ ಮಾಡ್ತಿದ್ರು. ಅವ್ರಿಗೆ 2 ಹೆಣ್ಣು ಮಕ್ಕಳಿದ್ರು. ಒಬ್ಬರು ಪದ್ಮ, ಒಬ್ಬರು ಲಕ್ಷ್ಮಿ, ಇವನು ಆದಿಶೇಷ ನಾರಾಯಣ ಅಂತ. ಈ ಹುಡುಗ ಓದ್ತಾ ಒಂದು 15 ವರ್ಷದಲ್ಲೇ ಅವನು ಎಲ್ಲೋ ಹೊರಟೋಗ್ಬಿಟ್ಟಿದ್ದ. ಹೊರಟೋದನು ಮತ್ತೆ ತಿರ್ಗಾ ಬಂದ. ಅವನು ಎಷ್ಟು ವರ್ಷ ಒಂದು 5-6 ವರ್ಷ ಬಿಟ್ಕೊಂಡು ಬಂದ. ಎಲ್ಲ ಕಳೆದೋಗ್ಬಿಟ್ಟಾನೆ ಅಂತ ಅವ್ರ ಅಪ್ಪ ಅಲ್ಲೆಲ್ಲ ಮಾಹಿತಿ ಹೇಳೋರು. ಏನಾದ ಎಲ್ಲೋದ ಅಂತ ಗೊತ್ತಾಗಲೇ ಇಲ್ಲ. ಅವನೆಲ್ಲ ಟ್ರಾವೆಲ್ಸಲ್ಲಿ ಕೆಲಸ ಮಾಡ್ತಾನೆ ಅಂತ ಹೇಳಿ ಅವ್ರ ಅಪ್ಪರು ಹೇಳ್ತಿದ್ರು. ನಾವು ಅವ್ರ ಅಪ್ಪರು ಜೊತೆ ಕೂಕೊಂಡು ಸಾಯಂಕಾಲ ಟೈಮಾಗೆ ಮೊದಲು ಗೊತ್ತಲ್ಲ, ಆ ಮಾಹಿತಿನ ನಮಗೂ ಗೊತ್ತಿರ್ತ ಅಷ್ಟು. ಆಮೇಲೆ ಮತ್ತೆ ತಿರ್ಗಿ ಹೊರಟೋಗ್ಬಿಟ್ಟ. ಅವನು ಒಂದು 15-20 ಇದ್ದನು, ಮತ್ತೆ ಬರಲಿಲ್ಲ. ಏನಾದ ಏನು ಬಿಟ್ಟ ಅಂತ ಅವ್ರಿಗೂ ಗೊತ್ತಾಗಲಿಲ್ಲ, ನಮಗೂ ಇದ್ರ ಮಾಹಿತಿ ಗೊತ್ತಿರಲಿಲ್ಲ. ಆದಿಶೇಷ ನಾರಾಯಣ ತುಂಬ ಒಳ್ಳೆಯವನು. ಹುಡುಗ ಗೋಲ್ಡ್. ಅವನು ಇಲ್ಲಿ ಯಾರನ್ನೇ ಕೇಳಿರೋ ಆ ಹುಡುಗ ಕೆಟ್ಟವನು, ತಪ್ಪು ಮಾಡ್ತಿದ್ದ, ಇನ್ನೊಂದು ಕಳ್ತನ ಮಾಡ್ತಿದ್ದ, ಇನ್ನೊಂದು ಮೋಸ ಮಾಡ್ತಿದ್ದ ಅನ್ನೋ ಯಾವ್ದು ಬಗ್ಗೆನೂ ಇಲ್ಲಿ ಮಾಹಿತಿಗಳು ಯಾರು ನನ್ನ ಬಿಟ್ಟು ಬೇರೆಯವ್ರನ್ನ ಯಾರು ಕೇಳಿದ್ರು ಯಾರು ಎಲ್ಲ ಹೇಳೋದು ಇದೇ ಥರನೇ. ಅವನು ಆ ಥರ ಹುಡುಗ ಅಲ್ಲ, ಅವನು ಒಳ್ಳೆ ಹುಡುಗ. ಬೆಂಗಳೂರಿನ ಬಾರ್ನಲ್ಲಿ ಕೆಲಸ ಮಾಡ್ತಿದ್ದಂತೆ. ಬೆಂಗಳೂರಾಗಿದ್ದೀವಿ, ಬೆಂಗಳೂರಾಗ ಅವನೇ ನನ್ನ ಮಗ ಅಂತ ಅವ್ರ ಅಪ್ಪ ಹೇಳೋರು. ವೈನ್ ಸ್ಟೋರಾಗ ಅವನೇ, ಸಪ್ಲೈಯರಾಗ ಅವನೇ, ಟ್ರಾವೆಲ್ಸಾಗ ಅವನೇ ಅಂತ ಹೇಳೋರು. ಹಾಗೆ ಅವ್ರ ಅಪ್ಪರು ಇದ್ದಾಗ. ಅವ್ರ ಅಪ್ಪರು ತೀರೋಗ್ಬಿಟ್ರು ಒಂದು 15 ವರ್ಷದ ಮೇಲೆ ಆಯಿತು. ಇದಕ್ಕೂ ಮುನ್ನ ಮತ್ತೊಂದು ಅಸ್ಥಿ ಪಂಜರದ ಗುರುತು ಪತ್ತೆಯಾಗಿತ್ತು. ಕೊಡಗಿನ UB ಅಯ್ಯಪ್ಪ ಎಂಬುವರ ಅಸ್ಥಿ ಪಂಜರ ಅನ್ನೋದು ಗೊತ್ತಾಗಿದೆ. ಅಯ್ಯಪ್ಪ ಪುತ್ರ ಜೀವನ್ ಕೂಡ ಎಸ್ಐಟಿ ಕಚೇರಿಗೆ ಭೇಟಿ ನೀಡಿದ್ರು. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಧರ್ಮಸ್ಥಳ ಪ್ರಕರಣಗಳ ಬೆನ್ನತ್ತಿರುವ ಎಸ್ಐಟಿ ನಾನಾ ವಿಷಯಗಳನ್ನು ಪತ್ತೆ ಹಚ್ಚುತ್ತಿದೆ. ಬಂಗ್ಲಾಗೂಡದಲ್ಲಿ ತಡಕಾಡಿ ಅಸ್ಥಿಗಳನ್ನು ಪತ್ತೆ ಹಚ್ಚಿ ಇದೀಗ ಆ ಅಸ್ಥಿ ಯಾರದ್ದು ಅನ್ನೋದು ಗೊತ್ತಾಗಿದೆ.
ಬಂಗ್ಲೆಗುಡ್ಡದಲ್ಲಿ ಸಿಕ್ಕ ಅಸ್ಥಿಪಂಜರ ಮೂಲ ಪತ್ತೆ. ಎಸ್ಐಟಿ ಭೇಟಿಯಾದ ಆದಿಶೇಷ ಕುಟುಂಬ. ತೀವ್ರ ಕುತೂಹಲ ಮೂಡಿಸಿರುವ ಧರ್ಮಸ್ಥಳದ ಬಂಗ್ಲೆಗುಡ್ಡ ಕಾಡಿನಲ್ಲಿ ಪತ್ತೆಯಾದ ಅಸ್ಥಿಪಂಜರಕ್ಕೆ ಸಂಬಂಧಿಸಿದಂತೆ ಮಹತ್ವದ ಸುಳಿವು ಲಭ್ಯವಾಗಿದೆ. ಅಸ್ಥಿಪಂಜರ ಶೋಧದ ವೇಳೆ ದೊರೆತ ಚಾಲನಾ ಪರವಾನಗಿ ಆಧಾರದ ಮೇಲೆ ಎಸ್ಐಟಿ ಅಧಿಕಾರಿಗಳು ತುಮಕೂರು ಜಿಲ್ಲೆಯ ಕುಟುಂಬವೊಂದಕ್ಕೆ ವಿಚಾರಣೆಗೆ ಹಾಜರಾಗುವಂತೆ ಸೂಚನೆ ನೀಡಿದರು. ಸೂಚನೆ ಬೆನ್ನಲ್ಲೇ ಕುಟುಂಬವು ನಿನ್ನೆ ಎಸ್ಐಟಿ ಭೇಟಿ ಮಾಡಿದೆ. ಗುರುತು ಪತ್ತೆಯಾದ ವ್ಯಕ್ತಿಯು ತುಮಕೂರು ಜಿಲ್ಲೆಯ ಗುಬ್ಬಿ ತಾಲೂಕಿನ ಆದಿಶೇಷ ನಾರಾಯಣ ಎಂಬುದು ಗೊತ್ತಾಗಿದೆ. 15 ವರ್ಷದ ಹಿಂದೆಯೇ ಕಾಣೆಯಾಗಿದ್ದ ಆದಿಶೇಷ. ಧರ್ಮಸ್ಥಳದ ಬಂಗ್ಲೆಗುಡ್ಡದ ರಹಸ್ಯ ಬಯಲಾಗಿದೆ. ಗುಬ್ಬಿ ಮೂಲದ ಆದಿಶೇಷ ನಾರಾಯಣ ಅನ್ನೋರು ಭೋಜಯ್ಯ ಚೆನ್ನಯ್ಯ ದಂಪತಿಯ ಮಗ. 15 ವರ್ಷದ ಹಿಂದೆಯೇ ಕಾಣೆಯಾಗಿದ್ದ. ಆದಿಶೇಷ ನಾರಾಯಣ ನಮ್ಮ ಬಾಲ್ಯದ ಗೆಳೆಯ. 1ನೇ ತರಗತಿಯಿಂದ 5ನೇ ತರಗತಿವರೆಗೂ ಏನಿಲ್ಲಿ ಕಾಣ್ತಿದೆ ಹಳೆ ಸ್ಕೂಲು ಸರ್ಕಾರಿ ಪ್ರಾಥಮಿಕ ಪಾಠಶಾಲೆ ದಾಸರಕಲ್ಲಹಳ್ಳಿ ಸ್ಕೂಲಲ್ಲಿ ನಮ್ಮ ಜೊತೆಯಲ್ಲೇ ಓದಿದ್ದು. ಬಟ್ ಅವನು ಸುಮಾರು 7ನೇ ತರಗತಿವರೆಗೂ ನಮ್ಮೂರಲ್ಲೇ ಕಡಬಾದ ಗ್ರಾಮದಲ್ಲಿ ಓದ್ದ. ನಂತರದಲ್ಲಿ ಅವನು ಬೆಂಗಳೂರಿಗೆ ಹೋಗ್ತೀನಿ ಅಂತ ಅವ್ರ ಅಕ್ಕ ಭಾವ ಇದ್ದಾರೆ ಬೆಂಗಳೂರಲ್ಲಿ ಅಂತ ಹೋದವನು ತುಂಬ ದಿನಗಳ ನಂತರ ಊರಿಗೆ ಬಂದ. ಆದಿಶೇಷ ಬರ್ತಾನೆ ಅಂತ ಹೆತ್ತವರು ಬದುಕ್ತಿದ್ದಾರೆ. ಸುಮಾರು 2017ನೇ ಇಸ್ವಿಯಿಂದ ಹಿಡಿದಿದ್ದು ಇಲ್ಲಿವರೆಗೂ ನಮ್ಮೂರಿಗೆ ಬಂದಿಲ್ಲ. ಅವನು ಎಲ್ಲಿದ್ದಾನೆ ಏನಿದ್ದಾನೆ ಅಂತ ಅನ್ನೋದು ಗೊತ್ತಿಲ್ಲ. ಆದರೆ ಅವ್ರ ಅಪ್ಪ ಅಮ್ಮ ಇದುವರೆಗೂ ಅವನು ಎಲ್ಲೋ ಒಂದು ಕಡೆ ಚೆನ್ನಾಗಿದ್ದಾನೆ ಬರ್ತಾನೆ ಅನ್ನೋ ಒಂದು ಆಶಾಭಾವನೆಯಿಂದ ಬದುಕ್ತಾ ಇದ್ದಾರೆ. ಆದರೆ ಈಗ ಇತ್ತೀಚೆಗೆ ನಡ್ತಿರ್ತಕ್ಕಂಥ ಏನು ಧರ್ಮಸ್ಥಳದ ಬಂಗ್ಲೆಗುಡ್ಡ ಇದರಲ್ಲಿ ನಡೀತಿರ್ತಕ್ಕಂಥ ವಿಚಾರದಲ್ಲಿ ಅವನೊಂದು ಅಸ್ಥಿಪಂಜರ ಸಿಕ್ಕಿದೆ, ಒಂದು DL ಸಿಕ್ಕಿದೆ ಅಂತ ಹೇಳ್ಬಿಟ್ಟು ಏನು ನಡೀತಾ ಇದೆ ಅದು ಸುಳ್ಳಾಗಲಿ, ನಾವು ಅವನು ಮತ್ತೆ ಬದುಕು ಬರಲಿ ಅಂತೇಳಿ ಗ್ರಾಮಸ್ಥರಾದ ನಾವುಗಳು ಆ ದೇವರಲ್ಲಿ ಪ್ರಾರ್ಥನೆ ಮಾಡ್ಕೊಳ್ತೀವಿ. 15 ವರ್ಷವನಿದ್ದಾಗಲೇ ಓಡಿ ಹೋಗಿದ್ದ. ಅವ್ರ ತಂದೆಯರು ನಾವು ಪರಿಚಯ. ಅವ್ರ ಅಪ್ಪರ ಗಾರೆ ಕೆಲಸ ಮಾಡ್ತಿದ್ರು, ಬಾವಿ ಕಟ್ತಿದ್ರು, ಕಲ್ಲು ಹೊಡಿತಿದ್ರು, ತೋಟನೂ ಮಾಡ್ತಿದ್ರು. ಅವ್ರಿಗೆ 2 ಹೆಣ್ಣು ಮಕ್ಕಳಿದ್ರು. ಒಬ್ಬರು ಪದ್ಮ, ಒಬ್ಬರು ಲಕ್ಷ್ಮಿ, ಇವನು ಆದಿಶೇಷ ನಾರಾಯಣ ಅಂತ. ಈ ಹುಡುಗ ಓದ್ತಾ ಒಂದು 15 ವರ್ಷದಲ್ಲೇ ಅವನು ಎಲ್ಲೋ ಹೊರಟೋಗ್ಬಿಟ್ಟಿದ್ದ. ಹೊರಟೋದನು ಮತ್ತೆ ತಿರ್ಗಾ ಬಂದ. ಅವನು ಎಷ್ಟು ವರ್ಷ ಒಂದು 5-6 ವರ್ಷ ಬಿಟ್ಕೊಂಡು ಬಂದ. ಎಲ್ಲ ಕಳೆದೋಗ್ಬಿಟ್ಟಾನೆ ಅಂತ ಅವ್ರ ಅಪ್ಪ ಅಲ್ಲೆಲ್ಲ ಮಾಹಿತಿ ಹೇಳೋರು. ಏನಾದ ಎಲ್ಲೋದ ಅಂತ ಗೊತ್ತಾಗಲೇ ಇಲ್ಲ. ಅವನೆಲ್ಲ ಟ್ರಾವೆಲ್ಸಲ್ಲಿ ಕೆಲಸ ಮಾಡ್ತಾನೆ ಅಂತ ಹೇಳಿ ಅವ್ರ ಅಪ್ಪರು ಹೇಳ್ತಿದ್ರು. ನಾವು ಅವ್ರ ಅಪ್ಪರು ಜೊತೆ ಕೂಕೊಂಡು ಸಾಯಂಕಾಲ ಟೈಮಾಗೆ ಮೊದಲು ಗೊತ್ತಲ್ಲ, ಆ ಮಾಹಿತಿನ ನಮಗೂ ಗೊತ್ತಿರ್ತ ಅಷ್ಟು. ಆಮೇಲೆ ಮತ್ತೆ ತಿರ್ಗಿ ಹೊರಟೋಗ್ಬಿಟ್ಟ. ಅವನು ಒಂದು 15-20 ಇದ್ದನು, ಮತ್ತೆ ಬರಲಿಲ್ಲ. ಏನಾದ ಏನು ಬಿಟ್ಟ ಅಂತ ಅವ್ರಿಗೂ ಗೊತ್ತಾಗಲಿಲ್ಲ, ನಮಗೂ ಇದ್ರ ಮಾಹಿತಿ ಗೊತ್ತಿರಲಿಲ್ಲ. ಆದಿಶೇಷ ನಾರಾಯಣ ತುಂಬ ಒಳ್ಳೆಯವನು. ಹುಡುಗ ಗೋಲ್ಡ್. ಅವನು ಇಲ್ಲಿ ಯಾರನ್ನೇ ಕೇಳಿರೋ ಆ ಹುಡುಗ ಕೆಟ್ಟವನು, ತಪ್ಪು ಮಾಡ್ತಿದ್ದ, ಇನ್ನೊಂದು ಕಳ್ತನ ಮಾಡ್ತಿದ್ದ, ಇನ್ನೊಂದು ಮೋಸ ಮಾಡ್ತಿದ್ದ ಅನ್ನೋ ಯಾವ್ದು ಬಗ್ಗೆನೂ ಇಲ್ಲಿ ಮಾಹಿತಿಗಳು ಯಾರು ನನ್ನ ಬಿಟ್ಟು ಬೇರೆಯವ್ರನ್ನ ಯಾರು ಕೇಳಿದ್ರು ಎಲ್ಲ ಹೇಳೋದು ಇದೇ ಥರನೇ. ಅವನು ಆ ಥರ ಹುಡುಗ ಅಲ್ಲ, ಅವನು ಒಳ್ಳೆ ಹುಡುಗ. ಬೆಂಗಳೂರಿನ ಬಾರ್ನಲ್ಲಿ ಕೆಲಸ ಮಾಡ್ತಿದ್ದಂತೆ. ಬೆಂಗಳೂರಾಗಿದ್ದೀವಿ, ಬೆಂಗಳೂರಾಗ ಅವನೇ ನನ್ನ ಮಗ ಅಂತ ಅವ್ರ ಅಪ್ಪ ಹೇಳೋರು. ವೈನ್ ಸ್ಟೋರಾಗ ಅವನೇ, ಸಪ್ಲೈಯರಾಗ ಅವನೇ, ಟ್ರಾವೆಲ್ಸಾಗ ಅವನೇ ಅಂತ ಹೇಳೋರು. ಹಾಗೆ ಅವ್ರ ಅಪ್ಪರು ಇದ್ದಾಗ ಅವ್ರ ಅಪ್ಪರು ತೀರೋಗ್ಬಿಟ್ರು ಒಂದು 15 ವರ್ಷದ ಮೇಲೆ ಆಯಿತು. ಇದಕ್ಕೂ ಮುನ್ನ ಮತ್ತೊಂದು ಅಸ್ಥಿಪಂಜರದ ಗುರುತು ಪತ್ತೆಯಾಗಿದ್ದು ಕೊಡಗಿನ UB ಅಯ್ಯಪ್ಪ ಎಂಬುವರ ಅಸ್ಥಿಪಂಜರ ಅನ್ನೋದು ಗೊತ್ತಾಗಿದೆ. ಅಯ್ಯಪ್ಪ ಪುತ್ರ ಜೀವನ್ ಕೂಡ SIT ಕಚೇರಿಗೆ ಭೇಟಿ ನೀಡಿದ್ರು. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ.